ಫೋನ್ ಬಡ್ಕತೈತೆ, ತೆಗ್ದು ಮಾತಾಡ್ರಿ. ಇಂಥ ನಾಟಕಕ್ಕೆ ಏನ್ ಕಡಿಮೆ ಇಲ್ಲ. ಚಂದ್ರಿಕಾ, ಚಂದ್ರಿಕಾ, ನನ್ನ ಮಾತು ಕೇಳು. The person you're calling is not answering. ಶಿವಣ್ಣ, ಮಾಮಯ್ಯ ಫೋನ್ ತೆಗಿತಿಲ್ವೇ? ಇಲ್ಲ, ಏನೋ ಕೆಲಸ ಮಾಡ್ತಿರ್ಬೇಕು, ಇಲ್ಲ ನನಗೆ ಫೋನ್ ಮಾಡೋದನ್ನ ಮರೆತು ಹಾಗೆ ಹೊರಟ್ಬಿಟ್ಟಿರ್ಬೇಕು. ಒಂದು ಸ್ವಲ್ಪ ಹೊತ್ತು ಕಾದ್ ನೋಡೋಣ. ಮಗ, ಜ್ಯೋತಿ ಬಂದೇ ಬರ್ತಾಳ್ತಾನೆ? ಖಂಡಿತವಾಗ್ಲೂ ಬರ್ತಾಳೆ ಅಜ್ಜಿ. ಅಷ್ಟಾದ್ರೆ ಸಾಕಪ್ಪ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶಿವರಾಜು. ನನ್ನ ಮಗಳಿಗೆ ಹೇಗಪ್ಪ ಬುದ್ಧಿ ಹೇಳೋದು? ಯಾರ ಮಾತು ಕೇಳಲ್ಲ ಅಂತಾಳೆ. ಆ ದೇವರೇ ಭೂಮಿಗಿಳಿದು ಬರಬೇಕಷ್ಟೆ. ದ್ರೋಣ ಅವರು, ಹೌದು, ಅವ್ರು ಹೇಳೋದನ್ನೆಲ್ಲ ನನ್ನ ಮಗಳು ಖಂಡಿತ ಕೇಳ್ತಾಳೆ. ಅವ್ರಿಗೆ ಒಂದ್ಸಲ ಫೋನ್ ಮಾಡಿ ನನ್ನ ಮಗಳ ಹತ್ರ ಮಾತಾಡೋದಕ್ಕೆ ಹೇಳಬೇಕು. ಬರ್ರಿ. ನಮಸ್ಕಾರ. ನಮಸ್ಕಾರ ಸರ್, ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿವರೆಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸರ್, ನಿಮಗೆ ಹೆಂಗೆ ನಿಮ್ಮ ಮಗಳ ಜೀವನ ಚಲೋ ಆಗಬೇಕು ಅನ್ನೋ ಆಸೆ ಐತೋ, ನನಗೆ ನನ್ನ ತಂಗಿ ಜೀವನ ಚಲೋ ಹೋಗಬೇಕು ಅನ್ನೋ ಆಸೆನೂ ನನಗೈತೆ.